ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಇಂದು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ. ಸಿಂಘ್ವಿ ವಾದದ ಮೇಲೆ ನಿಂತಿದೆ ಸಿದ್ದರಾಮಯ್ಯ ಭವಿಷ್ಯ. ಮುಡಾ ಕಾನೂನು ಸಮರದ ನಡುವೆ ಸಿಎಂ ಟೆಂಪಲ್ ರನ್. ಇಂದು ಮೈಸೂರಿಗೆ ತೆರಳಲಿರುವ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಕೆ. ಚನ್ನಪಟ್ಟಣದಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ ನಾನೇ ಅಭ್ಯರ್ಥಿ, ನನ್ನ ಮುಖ ನೋಡಿ ಜನರು ವೋಟ್ ಹಾಕಬೇಕು. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ನೀಡಲು ಮುಂದಾದ ಡಿಸಿಎಂ. ರಸ್ತೆ ಗುಂಡಿ ಮುಚ್ಚಲು 15 ದಿನಗಳ ಡೆಡ್ಲೈನ್ ಕೊಟ್ಟ ಡಿಕೆಶಿ. ಸಾಕಷ್ಟು ದೂರು ಹಿನ್ನೆಲೆ ತುರ್ತು ಗಮನ ಹರಿಸಲು ಆದೇಶ. ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. 2023ರಲ್ಲಿ ದೌರ್ಜನ್ಯ ಎಸಗಿದ್ದಾಗಿ ಮಹಿಳೆಯಿಂದ ಪುತ್ತೂರು ಮಹಿಳಾ ಠಾಣೆಗೆ ದೂರು. ಮಹಿಳಾ ದೂರಿನ ಅನ್ವಯ ಅರುಣ್ ಪುತ್ತಿಲ ವಿರುದ್ಧ ಎಫ್ಐಆರ್. ಕಾಂಗ್ರೆಸ್ ಸರ್ಕಾರದಿಂದ ನನ್ನ ವಿರುದ್ಧ ದ್ವೇಷದ ರಾಜಕಾರಣ. ಕೋವಿಡ್ ವೇಳೆ ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ. ಕೋವಿಡ್ ಹಗರಣದ ವರದಿ ಬಗ್ಗೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಿಡಿ. ಕೋವಿಡ್ ಹಗರಣದ ಬಗ್ಗೆ ಸರ್ಕಾರ ತನಿಖಾ ವರದಿ ಪಡೆದ ವಿಚಾರ. ಬೆದರಿಕೆಯಿಂದ ಬಿಜೆಪಿ ಬಾಯಿ ಬಂದ್ ಮಾಡಿಸಲು ಸಾಧ್ಯವಿಲ್ಲ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಬೀದರ್ ಜಿಲ್ಲೆಗೂ ತಟ್ಟಿದ ಅಸ್ನಾ ಚಂಡಮಾರುತದ ಎಫೆಕ್ಟ್. ಮಕ್ಕಳ ಹಿತದೃಷ್ಟಿಯಿಂದ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ಘೋಷಣೆ. ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ರಜೆ ಘೋಷಿಸಿ ಡಿಡಿಪಿಐ ಆದೇಶ. ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ, ಭಾರೀ ಅವಾಂತರ. ವಂಕಸಂಬ್ರ ಗ್ರಾಮದ ರಸ್ತೆ ಸಂಪೂರ್ಣ ಜಲಾವೃತ. ಬೋರಬಂಡ ಗ್ರಾಮದಲ್ಲಿ 2 ಮನೆಗಳ ಗೋಡೆ ಕುಸಿತ. ಭಾರೀ ಮಳೆಗೆ ಉಕ್ಕಿ ಹರಿಯುತ್ತಿರುವ ಕಲಬುರಗಿಯ ಕಾಗಿಣಾ ನದಿ. ಉತ್ತರಾದಿ ಮಠಕ್ಕೂ ನುಗ್ಗಿದ ನದಿ ನೀರು. ಜಯತೀರ್ಥರ ಮೂಲ ಬೃಂದಾವನ ಸಂಪೂರ್ಣ ಜಲಾವೃತ. ವಿಜಯವಾಡದ ನೆರೆಪೀಡಿತ ಪ್ರದೇಶಗಳಿಗೆ ಆಂಧ್ರ ಸಿಎಂ ಭೇಟಿ. ಮಧ್ಯರಾತ್ರಿಯಾದರೂ ವಿಶ್ರಾಂತಿ ಪಡೆಯದೆ ಪರಿಶೀಲನೆ. ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಚಂದ್ರಬಾಬು ನಾಯ್ಡು. ಧಾರಾಕಾರ ಮಳೆಯಿಂದ ಆಂಧ್ರ ತೆಲಂಗಾಣದಲ್ಲಿ ಜಲ ಪ್ರಳಯ. ಉಭಯ ರಾಜ್ಯಗಳ ಸಿಎಂ ಜೊತೆ ಪ್ರಧಾನಿ ಮೋದಿ ಮಾತುಕತೆ. ಕೇಂದ್ರದಿಂದ ಅಗತ್ಯ ನೆರವು ನೀಡೋದಾಗಿ ಭರವಸೆ. ಕೂಲಿ ಚಿತ್ರದಲ್ಲಿ ಸೂಪರ್ ಸ್ಟಾರ್ ತಲೈವಾ ಜೊತೆಗೆ ರಿಯಲ್ ಸ್ಟಾರ್ ಕಲೀಶಾ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ಉಪೇಂದ್ರ. ಅಧಿಕೃತವಾಗಿ ಫೋಟೋ ಹಂಚಿಕೊಂಡ ಕಲೀಶಾ. ಪ್ಯಾರಾಲಿಂಪಿಕ್ಸ್ನಲ್ಲಿ ಮುಂದುವರೆದ ಭಾರತದ ಪದಕ ಬೇಟೆ. ಹೈಜಂಪ್ನಲ್ಲಿ ನಿಷದ್ ಕುಮಾರ್ಗೆ ಬೆಳ್ಳಿ ಪದಕ. ಓಟದ ಸ್ಪರ್ಧೆಯಲ್ಲಿ ಕಂಚು ಗೆದ್ದ ಪ್ರೀತಿ ಪಾಲ್ಗೆ ಪ್ರಧಾನಿ ಮೋದಿ ಅಭಿನಂದನೆ. ಐವತ್ತನೇ ವಸಂತಕ್ಕೆ ಕಾಲಿಟ್ಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ತಡರಾತ್ರಿ ಜೆಪಿ ನಗರದ ನಿವಾಸದಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮ. ಸುದೀಪ್ ಮನವಿ ಲೆಕ್ಕಿಸದೆ ಮನೆ ಬಳಿ ತೆರಳಿ ಶುಭ ಕೋರಿದ ಅಭಿಮಾನಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.